ಇವತ್ತು ಆರೋಗ್ಯ ನಿಗಮಕ್ಕೆ ನಾವಿದ್ದಾಗ ದುಡ್ಡು ಕೊಟ್ಟ ಮೇಲೆ ಅವನು ಬಹಳ ಅಚ್ಚುಕಟ್ಟಾಗಿ ನಡೆಸಿದ. ಕಂಪ್ಲೀಟ್ ಡಿಜಿಟಲೈಸೇಷನ್ ಮಾಡಿ ಅವರಿಗೆ ಕೊಟ್ಟು ದುಡಿಮೆಯನ್ನ ಮಾಡಿಸಿ 90% ರಿಕವರಿಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ನಡೆಸುವಂತ ನಿಗಮ ಅಂದ್ರೆ ಲೆಕ್ಕ ಪಕ್ಕ ಇದೆ. ಆದ್ರೆ ಆ ಅಭಿವೃದ್ಧಿ ನಿಗಮಕ್ಕೆ ಪ್ರತಿ ವರ್ಷ ಕೊಡಬೇಕಾಗಿರುವ ಹಣ ಕಳೆದ 2 ವರ್ಷದಿಂದ ಬಂದಿಲ್ಲ. ಒಬ್ಬ ಹಿಂದೂ ವರ್ಗದ ನಾಯಕ ಮುಖ್ಯಮಂತ್ರಿಯಿಂದ ಹಿಂದೂ ಯಾವ ನೈತಿಕತೆಯಿಂದ ಇವರು ಹಿಂದೂ ವರ್ಗದ ಅದೇ SC 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 ಹಣ ಅದು ಕೂಡ ಸುಮಾರು 40,000ಕ್ಕಿಂತ ಹೆಚ್ಚು SC SC ಜನಕ್ಕೆ ಇರುವಂತಹ ಹಣವನ್ನ ಗ್ಯಾರಂಟಿಗೆ ಡೈವರ್ಟ್ ಮಾಡಿದ್ದಾರೆ. ಎಲ್ಲ SC ST ನಿಗಮದಲ್ಲಿ ಭ್ರಷ್ಟಾಚಾರ ಇದೆ. ಒಂದು ಗಂಗಾ ಕಲ್ಯಾಣ ಬಳಸಬೇಕು ಅಂತಂದ್ರೆ ದುಡ್ಡಿಲ್ಲದೆ ಆಗುವುದಿಲ್ಲ. ಬಡವರು SC ST ಸರ್ವೈವ್ ಮಾಡಿರುವಂತಹ ಕಾರ್ಯಕ್ರಮಕ್ಕೆ ಹಣದ ಲೂಟಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಭ್ರಷ್ಟಾಚಾರ ಇದೆ. ಮುಖ್ಯಮಂತ್ರಿಯ ಮೂಗಿನ ಕೆಳಗಡೆ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ಮೌನ ಸಮ್ಮತ ಸಂಪೂರ್ಣವಾದಂತಹ ಕಂಬಳವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನ್ ಹೇಳಿದೆ, ಈ ರಾಜ್ಯದಲ್ಲಿ ಒಂದು ಪೈಪೋಟಿ ಇದೆ. ಯಾರು ಅತಿ ಹೆಚ್ಚು ಲೂಟಿ ಮಾಡ್ತಾರೆ ಆ ಪೈಪೋಟಿ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲ ಸದಸ್ಯರು. ಇವತ್ತು ನಾನು ಪೇಪರ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ನಮ್ಮ ಅಧ್ಯಕ್ಷರಾದಂತ ವಿಜೇಂದ್ರ ಅವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನಾವು ಆರ್ಥಿಕವಾಗಿಯೂ ಸುಭದ್ರವಾಗಿದೆ, ರಾಜಕೀಯವಾಗಿಯೂ ಸುಭದ್ರವಾಗಿದೆ. ಸ್ವಾಮಿ, ನೀವು ಆರ್ಥಿಕವಾಗಿ ಸುಭದ್ರ ಇದ್ರೆ ಈ ವರ್ಷ ಸುಮಾರು 15,000 ಕೋಟಿಗಿಂತ ಬಜೆಟ್ನಲ್ಲಿರುವ ಹಣ ಖರ್ಚಾಗಿ ಮಾಡಿಲ್ಲ. ಯಾಕೆ ಖರ್ಚು ಮಾಡಿಲ್ಲ? ಇವತ್ತು ಹಣ ಇಲ್ಲ, ಅದಕ್ಕೆ ಖರ್ಚು ಮಾಡಿಲ್ಲ. ನೀವು ಆರ್ಥಿಕವಾಗಿ ಸುಭದ್ರ ಇದೆ. ಸುಳ್ಳನ್ನು ದೊಡ್ಡ ಧ್ವನಿಯಲ್ಲಿ ಹೇಳ್ಬಿಟ್ರೆ ಸತ್ಯ ಆಗುತ್ತೆ. ರಾಜಕೀಯವಾಗಿ ಸುಭದ್ರ. ದಿನನಿತ್ಯ ಪೇಪರ್ ನೋಡಿದ್ರೆ CM ಡೆಪ್ಯೂಟಿ CM ನಾನು ಕುರ್ಚಿ ಬಿಡಲ್ಲ ಅಂತಾರೆ. ನಾನು ಕುರ್ಚಿಯನ್ನ ಕುತ್ಕೊಂಡೇ ಕಿತ್ಕೊಳ್ತೀನಿ. ಕುರ್ಚಿ ಕಾದಾಟ ದಿನನಿತ್ಯ ನಡೀತಾ ಇದೆ. ಚುನಾವಣೆ ಬಂದಿದೆ, 4 ಗ್ರಾಮ ಇದೆ. ಬಂದಿದ್ದು ಮೇ ತಿಂಗಳಲ್ಲಿ ಜಂಗಿ ನಿಕಾಲಿ ಕುಸ್ತಿ ಆ ಕಡೆ ಉತ್ತರ ಕರ್ನಾಟಕ ಹೇಳ್ತಾರೆ. ಜಂಗಿ ನಿಕಾಲಿ ಕುಸ್ತಿ ಮೇ ತಿಂಗಳಲ್ಲಿ ಕುರ್ಚಿಯ ಕುಸ್ತಿ ಖಂಡಿತವಾಗಿ ಕರ್ನಾಟಕ. ಜಂಗಿ ನಿಕಾಲಿ ಅಂತಂದ್ರೆ ಯಾರಿಗೆ ಒಬ್ಬರು ರಾಜಕೀಯವಾಗಿ ಜಂಗಿ ನಿಕಾಲಿ ಕುಸ್ತಿ. ಹೀಗಾಗಿ ರಾಜ್ಯವನ್ನು ಅನುಭವಿಸಿ ತೆಗೆದುಕೊಂಡು ಹೋಗ್ತಾರೆ. ಭ್ರಷ್ಟಾಚಾರ ತಾನು ಮಾಡ್ತಾ ಇದೆ, ಅಭಿವೃದ್ಧಿ ಆಗಿಲ್ಲ, ಇದೆಲ್ಲ ತುಂಬಾ ಗೊತ್ತಿರುವಂತದ್ದು. ಆದ್ರೆ ಯಾರು ಏನ್ ಮಾಡಲ್ಲ. 5 ವರ್ಷ ಅಸಹಾಯಕ. ಆದ್ರೆ ದಾವಣಗೆರೆ ದಕ್ಷಿಣ ಮೊದಲಾಗೆ ಒಂದು ಅದೃಷ್ಟವಾಗಿ ಹೊರಬಂದಿದೆ. ಈ ಅನಿಷ್ಟ ಸರ್ಕಾರವನ್ನ ಕಿತ್ತೊಗೆಯುವ ಮೊದಲನೆಯ ಪ್ರಯತ್ನ ಅವಕಾಶ ನಿಮಗೆ ಬಂದಿದೆ. ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅತ್ಯಧಿಕ ಮತಗಳಿಂದ ಆರಿಸಿಕೊಂಡು ಬಂದು ಈ ರಾಜ್ಯದ ರಾಜಕಾರಣದ ದಿಕ್ಕಸೂಚಿಯನ್ನು ನಾವು ಬದಲಾವಣೆಯನ್ನು ಮಾಡಬೇಕು. ಮತ್ತೊಮ್ಮೆ ಜನಪರವಾಗಿರುವಂತಹ, ಜನರಿಗೋಸ್ಕರ ಇರುವಂತಹ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನ ನಾವು ತರೋದಕ್ಕೆ ಮುನ್ನಡೆಯನ್ನು ಬರೀಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ಕೊಳ್ಳಿ. ನಮ್ಮ ಕ್ಯಾಂಡಿಡೇಟ್ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯ ಬಡಬಡದಿಂದ ಬಂದವರು. ಆದ್ರೆ ದುಡಿಮೆ ಮಾಡಿ ತನ್ನ ಸಂವಿಧಾನ ಬದುಕನ್ನು ಮಾಡ್ತಾರೆ. ನಾನು ತಿಳ್ಕೊಂಡಿರಲಿಲ್ಲ. ಈಗ ಮೊದಲೇ ಚುನಾವಣೆಯನ್ನು ನಾನು ಕೈಗೊಂಡಿದ್ದೆ. ಲೋಕಸಭೆ ಇರ್ತಿದ್ದಲ್ಲ, ಇದ್ದಿಲ್ಲ. ಅಲ್ಲ, ಇಮೇಜ್ ಕೊಡಲ್ಲ.
ಇದಿಲ್ಲ. ಇದೇ ಫಸ್ಟ್ ಕೃಷಿ ಅಕಾಡೆಮಿ ಇದೆ ಫಸ್ಟ್. ಇನ್ನೊಬ್ಬ ನಿಂತಿದ್ದ, ಅವನ ಹೆಸರೇ ಪೈಲ್ವಾನ್ ಸಾಲಿಕ್ ಪೈಲ್ವಾನ್. ಅವ್ನು ನೋಡಿಬಿಟ್ರೆ ಏನೋ ದೊಡ್ಡ ಕೃಷಿ ಆಗ್ತದೆ ಅಂತ ಯಾರು ನೋಡಿ ಸಭಾ ಮಾಡಿಲ್ಲ. ಆಮೇಲೆ ಏನು ಜಾದು ಮಾಡಿದ್ರು ಗೊತ್ತಿಲ್ಲ. ಸಾಲಿಕ್ ಪೈಲ್ವಾನ್ ಅಕಾಡೆಮಿಯಿಂದ ಜೀವ ಬರ್ಬೋದು. ಕುಸ್ತಿ ಆಡೋದಕ್ಕಿಂತ ಮುಂಚೆನೆ ನನ್ನ ಸೋಲನ್ನು ಒಪ್ಪಿಕೊಂಡು ಸರಿಬಿಟ್ಟ. ಆದ್ರೆ ಈ ನಮ್ಮ ಪೈಲ್ವಾನ್ ಶ್ರೀನಿವಾಸ್ ನೋಡಕ್ಕೆ ಅಕಾಲದಿಂದ ಹಿಂಸೆ ಇರಲಿಲ್ಲ. ನಾವು ಬೇಕಂತಾಗಿ ನೋಡಿದ್ದಾರೆ. ನನ್ಗೆ ವಿಶ್ವಾಸ ಇದೆ, ನಮಗೆ ಇತಿಹಾಸ ಬರುವಂತ ಡೆಂಗಿ ಕುಸ್ತಿಯನ್ನು ನಾವು ಪೈಲ್ವಾನ್ ಹೋಗಿದ್ದಾನೆ. ಅದಕ್ಕೆ ಶಕ್ತಿ ಮತ್ತು ಆಶೀರ್ವಾದ.